ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. 2025ರಲ್ಲಿ ಹೋಲಿ ಯಾವಾಗಿದೆ, ಯಾವ ದಿನಾಂಕ ಬರುತ್ತೆ, ಸಮಯ ಮತ್ತು ಎಲ್ಲವನ್ನು ತಿಳಿಯೋಣ. ಬಣ್ಣಗಳ ರೋಮಾಂಚಕ ಹಬ್ಬವಾದ ಹೋಲಿ 2025 ಮಾರ್ಚ್ 14ರಂದು ಆಚರಿಸಲಾಗುತ್ತದೆ. ಮಾರ್ಚ್ 13ರಂದು ಹೋಲಿಕಾ ದಹನ್ ಆಚರಿಸಲಾಗುತ್ತದೆ. ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಗುರುತಿಸುವ ಈ ಹಬ್ಬವು ಬಣ್ಣಗಳು, ಸಂಗೀತ ಮತ್ತು ಸಂತೋಷದಾಯಕ ಹಬ್ಬ ಸಂಪ್ರದಾಯಗಳೊಂದಿಗೆ ಜನರನ್ನು ಒಂದುಗೂಡುತ್ತದೆ. ಬಣ್ಣಗಳ ಹಬ್ಬ ಎಂದು ಜನಪ್ರಿಯವಾಗಿ ಕರೆಯಲಾಗುವ ಹೋಲಿ ಭಾರತದಲ್ಲಿ ಅತ್ಯಂತ ರೋಮಾಂಚಕ ಮತ್ತು ವ್ಯಾಪಕವಾಗಿ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ. ಈ ಸಂತೋಷದಾಯಕ ಸಂದರ್ಭವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ, ವಸಂತಕಾಲದ ಆಗಮನ ಮತ್ತು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ. ಇದು ಸಮೃದ್ಧ ಸುಗ್ಗಿಯ ಋತುವಿನ ಆರಂಭವನ್ನು ಸಹ ಸೂಚಿಸುತ್ತದೆ. ಹೋಲಿ 2 ದಿನಗಳ ಆಚರಣೆಯಾಗಿದ್ದು, ಇದು ಬಣ್ಣಗಳು, ಸಂಗೀತ ಮತ್ತು ಹಬ್ಬಗಳೊಂದಿಗೆ ಜನರನ್ನು ಒಟ್ಟುಗೂಡಿಸುತ್ತದೆ. 2025ರಲ್ಲಿ ಹೋಲಿ ಹಬ್ಬವನ್ನು ಮಾರ್ಚ್ 14 ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ಹಬ್ಬವು ಹಿಂದೂ ಮಾಸದ ಫಾಲ್ಗುಣದಲ್ಲಿ ಪೂರ್ಣಿಮೆಯ ಸಂಜೆ ಪ್ರಾರಂಭವಾಗುತ್ತದೆ. ಈ ದಿನವನ್ನು ಚೋಟಿ ಹೋಳಿ ಅಥವಾ ಹೋಲಿಕಾ ದಹನ್ ಎಂದು ಕರೆಯಲಾಗುತ್ತದೆ. ಇದು ಗುರುವಾರ 13 ಮಾರ್ಚ್ 2025ರಂದು ಬರುತ್ತದೆ. ಹೋಲಿಯ ಮೊದಲ ದಿನವನ್ನು ಚೋಟಿ ಹೋಳಿ ಎಂದು ಕರೆಯಲಾಗುತ್ತದೆ. ಇದು ಹೋಲಿಕಾ ದಹನ್ಗೆ ಸಮರ್ಪಿಸಲಾಗಿದೆ. ಪ್ರಹ್ಲಾದ ಮತ್ತು ಹೋಲಿಕಾ ಅವರ ಪ್ರಾಚೀನ ದಂತಕಥೆಯ ಆಧಾರದ ಮೇಲೆ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸಲು ದೊಡ್ಡ ದೀಪೋತ್ಸವವನ್ನು ಬೆಳಗಿಸಲಾಗುತ್ತದೆ. ಭಕ್ತರು ದೀಪೋತ್ಸವವನ್ನು ಪೂಜಿಸುತ್ತಾರೆ, ಪವಿತ್ರ ನೀರನ್ನು ಸಿಂಪಡಿಸುತ್ತಾರೆ ಮತ್ತು ಸಮೃದ್ಧಿ ಮತ್ತು ಧೈರ್ಯಕ್ಕಾಗಿ ಪ್ರಾರ್ಥಿಸುತ್ತಾ ಅದನ್ನು 7 ಬಾರಿ ಪ್ರದಕ್ಷಿಣೆ ಹಾಕುತ್ತಾರೆ. 2025ರಲ್ಲಿ ಹೋಲಿಕಾ ದಹನ್ ಮಾರ್ಚ್ 13ರಂದು ನಡೆಯಲಿದ್ದು, ದೀಪೋತ್ಸವಕ್ಕೆ ಶುಭ ಸಮಯ ರಾತ್ರಿ 11:26ರಿಂದ ಮಧ್ಯರಾತ್ರಿ 12:30 ಇರುತ್ತದೆ. ಹೋಲಿಯ 2ನೇ ದಿನವನ್ನು ರಂಗವಾಲಿ ಹೋಲಿ ಎಂದು ಕರೆಯಲಾಗುತ್ತದೆ. ಜನರು ರೋಮಾಂಚಕ ಬಣ್ಣಗಳು ಮತ್ತು ನೀರಿನಿಂದ ಆಚರಿಸುತ್ತಾರೆ. ಈ ದಿನ ಮಾರ್ಚ್ 14, 2025ರಂದು ಬರುತ್ತದೆ. ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ಪರಸ್ಪರ ಬಣ್ಣಗಳ ಪುಡಿಗಳನ್ನು ಹಚ್ಚಲು, ನೀರನ್ನು ಸಿಂಪಡಿಸಲು ಮತ್ತು ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನು ಮತ್ತು ತಿಂಡಿಗಳನ್ನು ಆನಂದಿಸಲು ಒಟ್ಟುಗೂಡುತ್ತಾರೆ. ಹಬ್ಬದ ಉತ್ಸಾಹವನ್ನು ಎಲ್ಲರೂ ಆನಂದಿಸುತ್ತಿರುವಾಗ ಸಂಗೀತ, ನೃತ್ಯ ಮತ್ತು ನಗು ಗಾಳಿಯನ್ನು ತುಂಬುತ್ತದೆ. ಹೋಲಿಯ ಇತಿಹಾಸ ಮತ್ತು ಮಹತ್ವ ಹೇಳ್ತೀನಿ. ಹೋಲಿ ಹಬ್ಬವು ಹಿಂದೂ ಪುರಾಣಗಳಲ್ಲಿ ಆಳವಾದ ಬೇರುಗಳನ್ನು ಹೊಂದಿದೆ. ಈ ಹಬ್ಬವು ವಿಷ್ಣುವಿನ ಭಕ್ತ ಅನುಯಾಯಿ ಪ್ರಹ್ಲಾದನ ಕಥೆಯನ್ನು ಸ್ಮರಿಸುತ್ತದೆ. ವಿಷ್ಣುವಿನ ಸಹಾಯದಿಂದ ಅವನ ದುಷ್ಟ ತಂದೆ ಹಿರಣ್ಯಕಶಿಪುವಿನಿಂದ ಅವನು ರಕ್ಷಿಸಲ್ಪಟ್ಟನು. ಪ್ರಹ್ಲಾದನ ಚಿಕ್ಕಮ್ಮ ಹೋಲಿಕಾಗೆ ಬೆಂಕಿಯಿಂದ ಪ್ರತಿರಕ್ಷಿತಳಾದ ಮಾಂತ್ರಿಕ ವರವಿತ್ತು. ಅವಳು ಪ್ರಹ್ಲಾದನೊಂದಿಗೆ ಉರಿಯುತ್ತಿರುವ ಚಿತೆಯಲ್ಲಿ ಕುಳಿತು ಹಾನಿ ಮಾಡಲು ಪ್ರಯತ್ನಿಸಿದಳು. ಆದಾಗ್ಯೂ ಹೋಲಿಕಾ ಜ್ವಾಲೆಯಲ್ಲಿ ಸತ್ತು ಹೋದಳು, ಆದರೆ ಪ್ರಹ್ಲಾದನು ಯಾವುದೇ ಹಾನಿಗೊಳಗಾಗಲಿಲ್ಲ. ಈ ದಂತಕಥೆಯನ್ನು ಚೋಟಿ ಹೋಳಿ ಎಂದು ಆಚರಿಸಲಾಗುತ್ತದೆ. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಈ ದಿನವು ಪ್ರಹ್ಲಾದನ ಭಕ್ತಿ ಮತ್ತು ಭಯಗಳನ್ನು ನಿವಾರಿಸುವಲ್ಲಿ ನಂಬಿಕೆಯ ಶಕ್ತಿಯನ್ನು ಗೌರವಿಸುತ್ತದೆ. ಹೋಲಿಕಾ ದಹನ್ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಆಶೀರ್ವಾದ, ಸಮೃದ್ಧಿ ಮತ್ತು ಸಂತೋಷ ಬರುತ್ತದೆ ಎಂದು ನಂಬಲಾಗಿದೆ. ಈ ಹಬ್ಬ ಆಚರಣೆ ಮಾಡುವುದರಿಂದ ಏಕತೆ ಮತ್ತು ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ. ಜನರು ದ್ವೇಷಗಳನ್ನು ಬಿಟ್ಟು ಹೊಸ ಆರಂಭದೊಂದಿಗೆ ಜೀವನವನ್ನು ಆಚರಿಸಲು ಪ್ರೋತ್ಸಾಹಿಸುತ್ತದೆ. ವಿಡಿಯೋ ನಿಮಗೆ ಹೋಲಿಯ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.